ಹಲೋ ಸ್ನೇಹಿತರೆ, ನೀವು ಈಗ ಬಂದಿದ್ದೀರಿ ಪಾಟೀಲ್ ತುಳಜಾ ಭವಾನಿ ಯೂಟ್ಯೂಬ್ ಚಾನಲ್. ಇವತ್ತು ಕನ್ನಡ ವ್ಯಾಕರಣದಲ್ಲಿ ವಚನಗಳು ಮತ್ತು ಲಿಂಗಗಳ ಬಗ್ಗೆ ತಿಳ್ಕೊಳ್ಳೋಣ. ಏನು ವಚನಗಳು ಮತ್ತು ಲಿಂಗಗಳು? ಲಿಂಗ ಅಂದರೆ ಏನು, ಅದರ ಎಷ್ಟು ವಿಧಗಳು ಬರ್ತಾವೆ ಅಂತ ನೋಡೋಣ. ಹಾಗೆ ವಚನಗಳು ಅಂದರೆ ಏನು, ವಚನಗಳಲ್ಲಿ ಎಷ್ಟು ವಿಧಗಳು ಬರ್ತಾವೆ ನೋಡೋಣ. ಹಾಗಾದ್ರೆ ಲಿಂಗ ಅಂದರೆ ಏನು? ಲಿಂಗ ಅಂದ್ರೆ ಕ್ರಿಯಾವಾಚಕ ಅಲ್ಲದಿದ್ದರೂ, ವ್ಯಕ್ತಿ ಪ್ರತ್ಯಯ ಇಲ್ಲದಿದ್ದರೂ, ಅರ್ಥವತ್ತಾಗಿರುವ ಪದವನ್ನು ಏನು ಕರಿತೀವಿ ಅಂದ್ರೆ ಲಿಂಗ ಅಂತ ಕರಿತೀವಿ. ಏನಂದ್ರೆ ಕ್ರಿಯಾವಾಚಕ ಅಲ್ಲದಿದ್ದರೂ, ವ್ಯಕ್ತಿ ಪ್ರತ್ಯಯ ಇಲ್ಲದಿದ್ದರೂ, ಅರ್ಥವತ್ತಾಗಿರುವ ಪದವನ್ನು ಏನಂತ ಕರಿತೀವಿ ಅಂದ್ರೆ ಲಿಂಗ ಅಂತ ಕರಿತೀವಿ. ಹಾಗಾದ್ರೆ ಲಿಂಗ ಅದರ ಅರ್ಥ ಏನಂದ್ರೆ, ಲಿಂಗ ಅಂದ್ರೆ ಗುರುತು ಮತ್ತು ಜಾತಿ ಎಂದರ್ಥ. ಏನು ಲಿಂಗ ಅಂದರೆ ಏನು? ಗುರುತು ಮತ್ತು ಜಾತಿ ಎಂದರ್ಥ. ಹಾಗೆ ಆ ಲಿಂಗಗಳಲ್ಲಿ ಎಷ್ಟು ವಿಧಗಳದಾವ ಅಂತ ನೋಡೋಣ. ಆ ಲಿಂಗಗಳಲ್ಲಿ ಕೇಶಿರಾಜನ ಪ್ರಕಾರ ಮೊದಲು ಎಷ್ಟಿತ್ತು? 9 ಇದ್ದು. ಹೌದಾ? 9 ಲಿಂಗಗಳಿದ್ದು. ಅದರ ರೀತಿಯಾಗಿ ಮುಂದೆ ಏನಾಯ್ತು, ಅದು 3 ಲಿಂಗಗಳನ್ನು ಮಾಡಿದ್ದಾರೆ. ಯಾವುದಂದ್ರೆ ಒಂದು ಪುಲ್ಲಿಂಗ, ಇನ್ನೊಂದು ಸ್ತ್ರೀಲಿಂಗ, ಇನ್ನೊಂದು ನಪುಂಸಕ ಲಿಂಗ ಅಂತ ಕರೀತಾರೆ. ಏನು ಪುಲ್ಲಿಂಗ, ಸ್ತ್ರೀಲಿಂಗ ಮತ್ತು ನಪುಂಸಕ ಲಿಂಗ ಇವೇನಂದ್ರೆ 3 ಲಿಂಗಗಳು. ಹೌದಾ? ಪುಲ್ಲಿಂಗ ಅಂದ್ರೆ ಏನಂದ್ರೆ ಪುರುಷವಾಚಕ ಪದಗಳೆಲ್ಲವೂ ಪುಲ್ಲಿಂಗ ಅಂತ ಕರಿತೀವಿ. ಏನು ಪುರುಷವಾಚಕ ಪದಗಳೆಲ್ಲವೂ ಪುಲ್ಲಿಂಗ. ನೋಡಲಿ, ಪುಲ್ಲಿಂಗ ಅಂದ್ರೆ ಏನು? ಪುರುಷವಾಚಕ ಪದಗಳೆಲ್ಲವೂ ಪುಲ್ಲಿಂಗ ಅಂತ ಕರಿತೀವಿ. ಏನು ಹಾಗೆ ಒಂದು ಶಬ್ದವನ್ನು ಪ್ರಯೋಗ ಮಾಡಿದಾಗ, ಏನು ಒಂದು ಶಬ್ದವನ್ನು ಪ್ರಯೋಗ ಮಾಡಿದಾಗ ಗಂಡು ಎಂಬ ಅರ್ಥವು ಮನಸ್ಸಿಗೆ ಹೊಳೆದರೆ ಏನಂತ ಕರಿತೀವಿ? ಪುಲ್ಲಿಂಗ ಅಂತ ಕರಿತೀವಿ. ಏನಂತ ಕರಿತೀವಿ? ಪುಲ್ಲಿಂಗ. ಒಂದು ಶಬ್ದವನ್ನು ಪ್ರಯೋಗ ಮಾಡಿದಾಗ ಗಂಡು ಎಂಬ ಅರ್ಥವು ಮನಸ್ಸಿಗೆ ಹೊಳೆದರೆ ಅದನ್ನು ಏನ ಕರಿತೀವಿ? ಪುಲ್ಲಿಂಗ ಅಂತ ಕರಿತೀವಿ. ಏನಂತ ಕರಿತೀವಿ? ಪುಲ್ಲಿಂಗ ಅಂತ ಕರಿತೀವಿ. ನೋಡಿಲಿ, ಹಾಗೆ ಅದು ಉದಾಹರಣೆ ಬರ್ತಾವೆ. ಏನಂದ್ರೆ ಪುಲ್ಲಿಂಗಕ್ಕೆ ಏನಂದ್ರೆ ಪ್ರಕಾಶ, ರವಿ, ಪುಂಡಲಿಕ, ವಿನಯ್ ಮತ್ತು ಜಗದೀಶ, ಅನಿಲ ಮತ್ತು ಸುನೀಲ, ಲಕ್ಷ್ಮಣ ಇವೇನಂದ್ರೆ ಪುಲ್ಲಿಂಗಕ್ಕೆ ಉದಾಹರಣೆ ಅಂತ ಹೇಳ್ಬೋದು. ಹಾಗೆ ಸ್ತ್ರೀಲಿಂಗ ಅಂದರೆ ಏನು? ಸ್ತ್ರೀಲಿಂಗ ಅಂದರೆ ಏನು? ಸ್ತ್ರೀವಾಚಕ ಪದಗಳೆಲ್ಲವೂ ಸ್ತ್ರೀಲಿಂಗ ಅಂತ ಹೇಳ್ತೀವಿ. ಏನಂದ್ರೆ ಸ್ತ್ರೀವಾಚಕ ಪದಗಳೆಲ್ಲವೂ ಸ್ತ್ರೀಲಿಂಗ ಅಂತ ಹೇಳ್ತೀವಿ. ಹಾಗೆ ಒಂದು ಶಬ್ದವನ್ನು ಪ್ರಯೋಗ ಮಾಡಿದಾಗ ಹೆಣ್ಣು ಎಂಬ ಅರ್ಥವು, ಏನು ಒಂದು ಶಬ್ದವನ್ನು ಪ್ರಯೋಗ ಮಾಡಿದಾಗ ಹೆಣ್ಣು ಎಂಬ ಅರ್ಥವು ಮನಸ್ಸಿಗೆ ಹೊಳೆದರೆ ಅಂದರೆ ಏನಂತ ಕರಿತೀವಿ? ಸ್ತ್ರೀಲಿಂಗ ಅಂತ ಕರಿತೀವಿ. ಏನಂತ ಕರಿತೀವಿ? ಸ್ತ್ರೀಲಿಂಗ. ಆ ಸ್ತ್ರೀಲಿಂಗಕ್ಕೆ ಉದಾಹರಣೆ ಏನಂದ್ರೆ ಶಿವಲೀಲಾ, ಕವಿತಾ, ವಿಜಯ, ಲಕ್ಷ್ಮಿ, ಜ್ಯೋತಿ, ಅಂಜಲಿ ಇವೇನಂದ್ರೆ ಸ್ತ್ರೀಲಿಂಗಕ್ಕೆ ಉದಾಹರಣೆ. ಮತ್ತಂತಾರ ಅದೇನಂತಾರೆ ಅತ್ತೆ, ಮಗಳು, ಸೊಸೆ, ಮುದುಕಿ ಇವೇನಂದ್ರೆ ಸ್ತ್ರೀಲಿಂಗಕ್ಕೆ ಉದಾಹರಣೆ ಅಂತ ಹೇಳ್ಬೋದು. ಸ್ತ್ರೀಲಿಂಗ ಅಂದ್ರೆ ಏನು? ಸ್ತ್ರೀವಾಚಕ ಪದಗಳೆಲ್ಲವೂ ಸ್ತ್ರೀಲಿಂಗ ಅಂತ ಹೇಳ್ತೀವಿ. ಒಂದು ಶಬ್ದವನ್ನು ಪ್ರಯೋಗ ಮಾಡಿದಾಗ ಹೆಣ್ಣು ಎಂಬ ಅರ್ಥವು ಮನಸ್ಸಿಗೆ ಹೊಳೆದರೆ ಏನಂತ ಕರಿತೀವಿ? ಸ್ತ್ರೀಲಿಂಗ ಅಂತ ಕರಿತೀವಿ. ಹೌದಾ? ಮೂರನೇ ಯಾವುದಂದ್ರೆ ಪುಲ್ಲಿಂಗ, ನಪುಂಸಕಲಿಂಗ ಅಂತ ಕರಿತೀವಿ. ಏನಂತ? ನಪುಂಸಕಲಿಂಗ. ಏನಂದ್ರೆ ಸ್ತ್ರೀ ಮತ್ತು ಪುರುಷ ವಾಚಕಗಳಲ್ಲದ, ಸ್ತ್ರೀ ಮತ್ತು ಪುರುಷ ವಾಚಕಗಳಲ್ಲದ ಏನು ಕರಿತೀವಿ? ಅದಕ್ಕೆ ಏನು ಕರಿತೀವಿ? ಪದಗಳನ್ನು ಏನು ಕರಿತೀವಿ? ನಪುಂಸಕಲಿಂಗ ಅಂತ ಕರಿತೀವಿ. ಏನು ಸ್ತ್ರೀ ಮತ್ತು ಪುರುಷ ವಾಚಕಗಳಲ್ಲದ ಪದಗಳನ್ನು ಏನಂತ ಕರಿತೀವಿ? ನಪುಂಸಕಲಿಂಗ ಅಂತ ಕರಿತೀವಿ. ಹೆಂಗಂದ್ರೆ ಒಂದು ಶಬ್ದವನ್ನು ಪ್ರಯೋಗ ಮಾಡಿದಾಗ ಗಂಡು ಮತ್ತು ಹೆಣ್ಣು ಮನಸ್ಸಿಗೆ ಅರ್ಥವು ಗಂಡು ಮತ್ತು ಹೆಣ್ಣು ಅರ್ಥ ಮನಸ್ಸಿಗೆ ಹೊಳೆಯದೇ ಇದ್ದರೆ ಏನು ಕರಿತೀವಿ? ನಪುಂಸಕಲಿಂಗ ಅಂತ ಕರಿತೀವಿ. ಒಂದು ಶಬ್ದವನ್ನು ಪ್ರಯೋಗ ಮಾಡಿದಾಗ ಗಂಡು ಮತ್ತು ಹೆಣ್ಣು ಅರ್ಥವು ಮನಸ್ಸಿಗೆ ಹೊಳೆಯದೇ ಇದ್ದರೆ ಅಂತ ಏನು ಕರಿತೀವಿ? ನಪುಂಸಕಲಿಂಗ ಅಂತ ಕರಿತೀವಿ. ಅಂದ್ರೆ ಕೇಶಿರಾಜನ ಪ್ರಕಾರ ಏನಂದ್ರೆ ಪ್ರಾಣಿ ಮತ್ತು ಪಕ್ಷಿಗಳು ನಪುಂಸಕ ಲಿಂಗಗಳು ಅಂತ ಹೇಳಿದ್ದಾರೆ. ಏನು ಪ್ರಾಣಿ ಮತ್ತು ಪಕ್ಷಿಗಳು ಏನು ನಪುಂಸಕ ಲಿಂಗಗಳು ಅಂತ ಹೇಳಿದ್ದಾರೆ. ಹೌದಾ? ನಪುಂಸಕ ಆಕಳು, ಎಮ್ಮೆ ಇವೇನಂದ್ರೆ ಇವು ನಪುಂಸಕ ಲಿಂಗಗಳು ಅಂತ ಹೇಳ್ತೀವಿ. ಪ್ರಾಣಿ ಎಲ್ಲ ಬರ್ತಾವೆ. ಸಿಂಹ, ಹುಲಿ ಏನೋ ಇವು ಅಂದ್ರೆ
ನಪುಂಸಕಲಿಂಗಗಳು. ಹೌದಾ? ಅದೇ ರೀತಿಯಾಗಿ ಲಿಂಗ ಅಂತ ಹೇಳ್ತೀವಿ. ಇದು ಲಿಂಗಗಳು ಅಂತ ಈ ಟಾಪಿಕ್ ಇದು. ಹೌದಾ? ಲಿಂಗಾಂತರ ಗೊತ್ತಾಯಿತು. ಹಾಗೆ ಲಿಂಗಗಳಲ್ಲಿ ಎಷ್ಟು ವಿಧಗಳಂತ ಗೊತ್ತಾಯಿತು. ಯಾವುದಂದ್ರೆ ಪುಲ್ಲಿಂಗ, ಸ್ತ್ರೀಲಿಂಗ ಮತ್ತು ನಪುಂಸಕಲಿಂಗ ಅಂತ ಹೇಳ್ಬೋದು. ಹಾಗೆ ಮುಂದೆ ಇನ್ನೊಂದು ಬರ್ತೈತೆ ಟಾಪಿಕ್, ಯಾವುದಂದ್ರೆ ವಚನಗಳು ಅಂತ ಕರಿತೀವಿ. ಏನು? ವಚನಗಳು. ಹಾಗಾದ್ರೆ ವಚನ ಅಂದರೆ ಏನು? ವಚನ ಅಂದರೆ ಏನು ನೋಡಲ್ಲಿ. ವಚನ ಎಂದರೆ ಸಾಹಿತ್ಯಿಕ ಪರಿಭಾಷೆಯಲ್ಲಿ ಮಾತು, ನುಡಿ, ಪ್ರಮಾಣ ಮತ್ತು ಭಾಷೆ ಏನಂದ್ರೆ ಭಾಷೆ ಮುಂತಾದ ಅರ್ಥದಲ್ಲಿ ಏನು ಕರಿತೀವಿ ಅಂದ್ರೆ ವಚನ ಅಂತ ಕರಿತೀವಿ. ಮುಂತಾದ ಅರ್ಥದಲ್ಲಿ ವಚನ. ವಚನ ಅಂದರೆ ಏನು? ಸಾಹಿತ್ಯಿಕ ಪರಿಭಾಷೆಯಲ್ಲಿ ಮಾತು, ನುಡಿ, ಪ್ರಮಾಣ, ಭಾಷೆ ಮುಂತಾದ ಅರ್ಥದಲ್ಲಿ ಏನು ಮಾಡ್ತೀವಿ ನಾವು? ವಚನ ಅಂತ ಕರಿತೀವಿ. ಹಾಗಾದ್ರೆ ವಚನದಲ್ಲಿ ಎರಡು ವಿಧಗಳು ಅದಾವೆ. ಎಷ್ಟು ಅದಾವ? ಎರಡು ವಿಧಗಳು ಅದಾವೆ. ಏನಂದ್ರೆ ಒಂದು ಏಕವಚನ ಮತ್ತು ಇನ್ನೊಂದು ಬಹುವಚನ. ವಚನಗಳಲ್ಲಿ ಎಷ್ಟು ವಿಧಗಳು ಅದಾವ? ಎರಡು ಅದಾವ. ಅಲ್ಲಿ ಯಾವುದಂದ್ರೆ ಒಂದು ಏಕವಚನ ಮತ್ತು ಬಹುವಚನ. ನೋಡಲ್ಲಿ, ಏಕವಚನ ಅಂದ್ರೆ ಒಂದು ವಸ್ತು, ಒಬ್ಬ ವ್ಯಕ್ತಿಯನ್ನು ಸೂಚಿಸುವ ಪದಗಳಿಗೆ ಏನು ಕರಿತೀವಿ ಅಂದ್ರೆ ಏಕವಚನ ಅಂತ ಕರಿತೀವಿ. ಏನಂತ ಕರಿತೀವಿ? ಏಕವಚನ. ಒಂದು ವಸ್ತು, ಒಬ್ಬ ವ್ಯಕ್ತಿಯನ್ನು ಸೂಚಿಸುವ ಪದಗಳಿಗೆ ಏನು ಕರಿತೀವಿ? ಏಕವಚನ ಅಂತ ಕರಿತೀವಿ. ಏನು ಉದಾಹರಣೆ ನೋಡಿ ಇಲ್ಲಿ. ಮಗ, ಹುಡುಗ, ಪುಸ್ತಕ, ಗಿಡ, ತಮ್ಮ. ಇವೇನಂದ್ರೆ ಏಕವಚನಕ್ಕೆ ಉದಾಹರಣೆ. ಹೌದಾ? ಒಂದೇ ವಸ್ತು, ಒಬ್ಬ ವ್ಯಕ್ತಿ ಇರಬೇಕು, ಅದಕ್ಕೆ ಏನು ಕರಿತೀವಿ? ಏಕವಚನ ಅಂತ ಕರಿತೀವಿ. ಹೌದಲ್ವಾ? ಹಾಗೆ ಮುಂದಿನ ಯಾವುದಂದ್ರೆ ಬಹುವಚನ. ಬಹುವಚನ ಅಂದ್ರೆ ಒಂದಕ್ಕಿಂತ ಹೆಚ್ಚು ವ್ಯಕ್ತಿಗಳು, ಅಂದ್ರೆ ಒಂದಕ್ಕಿಂತ ಹೆಚ್ಚು ವ್ಯಕ್ತಿಗಳು ಮತ್ತು ವಸ್ತುಗಳನ್ನು ಸೂಚಿಸುವ ಪದಗಳನ್ನು ಏನು ಕರಿತೀವಿ ಅಂದ್ರೆ ಬಹುವಚನ ಅಂತ ಕರಿತೀವಿ. ಏನಂತ ಕರಿತೀವಿ? ಬಹುವಚನ. ಬಹು ಅಂದರೆ ಹೆಚ್ಚು. ಈಗ ಇದು ಒಂದು, ಹೌದಾ? ಎರಡು ಸೇರಿದ್ರೆ ಎಷ್ಟಾಗುತ್ತೆ? ಎರಡು ಆಗುತ್ತೆ. ಹೌದಲ್ವಾ? ಮತ್ತೇನಾಗುತ್ತೆ? ಇವೆಲ್ಲ ಸೇರಿದ್ರೆ ಎಷ್ಟಾಗುತ್ತೆ? 3 ಆಗುತ್ತೆ. ಹಾಗೆ ಇವು 2 ಮತ್ತು 1 ಇದು ಏಕವಚನ ಮತ್ತು ಇದು ಬಹುವಚನ ಅಂತ ಹೇಳ್ಬೋದು. ಹೌದಲ್ವಾ? ಅಂದ್ರೆ ಏಕವಚನ ಅಂದ್ರೆ ಏನು? ಒಂದಕ್ಕಿಂತ ಹೆಚ್ಚಾಗಬಾರ್ದು, ಅಂದರೆ ಒಂದೇ ವಸ್ತು, ಒಬ್ಬ ವ್ಯಕ್ತಿ ಇರಬೇಕು. ಹಾಗೆ ಬಹುವಚನ ಅಂದ್ರೆ ಏನು? ಒಂದಕ್ಕಿಂತ ಜಾಸ್ತಿ ಇರಬೇಕು ಅವರು, ಅದಕ್ಕೆ ಏನಂತೀವಿ? ಬಹುವಚನ ಅಂತ ಕರಿತೀವಿ. ಉದಾಹರಣೆ ಏನಾಗುತ್ತೆ ಬಹುವಚನಕ್ಕೆ? ನೋಡಲ್ಲಿ, ಮನೆಗಳು, ರಾಣಿಯರು, ಹೌದಾ? ಮಕ್ಕಳು, ಹುಡುಗರು, ಗಿಡಗಳು, ಪುಸ್ತಕಗಳು. ಹೌದಾ? ಇವೇನಂದ್ರೆ ಬಹುವಚನಕ್ಕೆ ಉದಾಹರಣೆ. ಇವು ಎರಡು ಮತ್ತು ಹೌದಾ? ಅದೇ ರೀತಿಯಾಗಿ ಏಕವಚನ ಮತ್ತು ಬಹುವಚನ ಭಾಳ ಇಂಪಾರ್ಟೆಂಟ್. ಪರೀಕ್ಷೆಯಲ್ಲಿ ಇವು ಭಾಳ ಇಂಪಾರ್ಟೆಂಟ್ ಟಾಪಿಕ್. ಯಾವುದಂದ್ರೆ ಲಿಂಗಗಳು ಮತ್ತು ವಚನಗಳು ಅಂತ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ, ಅದು TT ಇರ್ಬೋದು, SD, FD ಇರ್ಬೋದು, ಈ ಪ್ರತಿಯೊಂದಕ್ಕೂ ಎಕ್ಸಾಮಕ್ಕೆ ಭಾಳ ಈ ಕನ್ನಡ ಗ್ರಾಮರ್, ಏಕವಚನಗಳು ಮತ್ತು ಲಿಂಗಗಳು ಬಹಳ ಮುಖ್ಯವಾದದ್ದು. ಒಂದು ಮಾರ್ಕ್ಸಿಗೆ ಕ್ವಶನ್ ಬೀಳ್ತೇವೆ. ಈ ಒಂದು ಲಿಂಗಗಳು ಅಂದ್ರೆ ಏನು ಕೊಟ್ಟಿರ್ತಾರೆ? ಉದಾಹರಣೆ ಕೊಟ್ಟಿರ್ತಾರೆ. ಕೊಟ್ಟು ಏನು ಮಾಡ್ತಾರೆ? ಇದರೊಳಗೆ ಲಿಂಗಗಳು ಯಾವುದು ಅಂತ ಆಪ್ಷನ್ ಕೊಟ್ಟಿರ್ತಾನೆ. ಹೌದಾ? ವಚನಗಳಲ್ಲಿ ಯಾವ್ದು ಕೊಟ್ಟಿರ್ತಾನೆ? ಏಕವಚನ, ಬಹುವಚನ ಕೊಟ್ಟಿರ್ತಾನೆ. ಇದು ಯಾವುದು ಬಹುವಚನ ಅಥವಾ ಏಕವಚನ ಅಂತ ಏನು ಮಾಡ್ತಾನೆ? ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಏನು ಮಾಡ್ತಾನೆ? ಕ್ವಶನ್ ಕೇಳ್ಬೋದು ಅಂತ ಹೇಳ್ಬೋದು. ಹಾಗೆ ಈ ನನ್ನ ಹೊಸದಾಗಿ ಇರುವಂಥ ಯೂಟ್ಯೂಬ್ ಚಾನಲ್ ಪಾಟೀಲ್ ತುಳಜಾ ಭವಾನಿ ಯೂಟ್ಯೂಬ್ ಚಾನಲ್. ಎಲ್ಲರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಎಲ್ಲರೂ ಸ್ನೇಹಿತರೆ ಎಲ್ಲರೂ ಸಪೋರ್ಟ್ ಮಾಡಿ. ಮುಂದೆ ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ಮಾಡುವಂಥ ನನ್ನ ಏನು ಮಾಡಬೇಕಂದ್ರೆ ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ಮಾಡಲು ಸಹಕರಿಸಿ ಅಂತ ನಿಮ್ಮಲ್ಲಿ ತಮ್ಮ ವಿನಂತಿ. ಮುಂದಿನ ಭಾಗದಲ್ಲಿ ವಿಭಕ್ತಿ ಪ್ರತ್ಯಯಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ಹೌದಾ? ವಿಭಕ್ತಿ ಪ್ರತ್ಯಯಗಳು ಹೊಸಗನ್ನಡ ಬರ್ತಾವೆ, ಅಲ್ಲಿ ಹೊಸಗನ್ನಡ ಪ್ರತ್ಯಯ ಬರ್ತಾವೆ, ಹಳೆಗನ್ನಡ ಪ್ರತ್ಯಯ ಬರ್ತಾವೆ, ಅಲ್ಲಿ ಕಾರಕ ಬರ್ತಾವೆ. ಅದರ ರೀತಿ ನಾವು ನೋಡೋಣ. ಥ್ಯಾಂಕ್ ಯು.